ಫೈನಲ್ ಆಗಿ ಒಂದು ಪ್ರಶ್ನೆ ಸರ್, ರಾಯಲ್ ಅಂತ ಟೈಟ್ಲ್ ಏನೋ ಇಟ್ಟಿದ್ದಾರೆ, ಒಂದು ಮಾತು ಕೂಡ ಬಂತು, ದರ್ಶನ್ ಅವರು ಅಷ್ಟು ದೊಡ್ಡ ಸ್ಟಾರ್ ಆಗಿದ್ರು ಕೂಡ ದಿನಕರ್ ಅವರಿಗೆ ಸಪೋರ್ಟ್ ಮಾಡಿಲ್ವಾ ಸಿನಿಮಾ ಇಂಡಸ್ಟ್ರಿಲಿ ಜರ್ನಿಲಿ ಅನ್ನುವಂಥ ಚರ್ಚೆ ಸಾಕಷ್ಟು ಸಂದರ್ಭದಲ್ಲಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಿ. ಸೊ ಇನ್ನೂ ಕೂಡ ದಿನಕರ್ ಅವ್ರು ಬಾಡಿಗೆ ಮನೇಲಿದ್ದಾರೆ ಅಂತ ನಮ್ಮ ಮೂಲಕ ಒಂದು ಉತ್ತರ ಕೊಡೋದಾದರೆ ಅಭಿಮಾನಿಗಳಿಗೆ. ನಾನು ಬಾಡಿಗೆ ಮನೇಲಿ ಇದೀನೋ ಇಲ್ವೋ ಅನ್ನೋದು ಇಲ್ಲೇ ಇದ್ದಾರೆ, ಲಕ್ಷ್ಮೀನಾರಾಯಣ ಅವ್ರಿಗೆ ಕೇಳಿ. ನಾನು ಯಾವ ಲೆವೆಲ್ ಇದ್ದೀನಿ ಅಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು. ಅವ್ರು ಏನಕ್ಕೆ ಆ ಟಾಪಿಕ್ ಎತ್ತಿದ್ರು ಅನ್ನೋದು ನನಗೂ ಗೊತ್ತಿಲ್ಲ. ನನ್ನ ಲೆವೆಲ್ ಏನು ಅನ್ನೋದು ಇಂಡಸ್ಟ್ರಿಯಲ್ಲಿ ಎಲ್ರಿಗೂ ಗೊತ್ತು. ಮತ್ತೆ ಯಾಕೆ ನೀವ್ಯಾಕೆ ಅದನ್ನ ಹೇಳಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆ ಥರ ಸರ್? ನಾವ್ ಹೇಳ್ಬಹುದು, ಆದ್ರೆ ನಿಮ್ಮ ಮುಖಾಂತರ ಅದಕ್ಕೆ ಉತ್ತರ ಸಿಕ್ಕರೆ ಅಭಿಮಾನಿಗಳು ಒಂದು ಕುತೂಹಲಕ್ಕೆ ಉತ್ತರ ಸಿಕ್ಕಂಗೆ ಸರ್, ಯಾವತ್ತೂ ಹಂಗೆ ಅಲ್ವಾ? ಅದಕ್ಕೆ ಒಂದೇನಂದ್ರೆ ನಾನು ನಿಮ್ದು ತಪ್ಪು ಅಂತ ಹೇಳಲ್ಲ, ಯಾಕಂದ್ರೆ ನೀವು ಮೀಡಿಯಾಲಿದ್ದೀರಾ, ನಿಮಗೆ ನ್ಯೂಸ್ ಬೇಕು. ಸೊ ನೀವೇ ಕ್ವಶನ್ ರೈಸ್ ಮಾಡ್ತೀರಾ, ನೀವೇ ಅದಕ್ಕೆ ಕಾಂಪ್ಲಿಕೇಶನ್ಸ್ ಆಗ್ತೀರಾ, ನೀವೇ ಅದನ್ನ ಪ್ರಮೋಟ್ ಮಾಡ್ತೀರಾ. ನಮ್ಮ ಪ್ರಶ್ನೆ ಯಾವಾಗಿರುತ್ತೆ ಅಂತಂದ್ರೆ, ಸಾರ್ವಜನಿಕರು ಅಥವಾ ಅಭಿಮಾನಿಗಳು ಇವತ್ತು ಸೋಷಿಯಲ್ ಮೀಡಿಯಾ ಸಾಕಷ್ಟು ಸಂದರ್ಭದಲ್ಲಿ ಒಂದೊಂದು ಪ್ರಶ್ನೆಗಳು ಬರುತ್ತೆ, ಅದಕ್ಕೆ ಉತ್ತರ ಹುಡ್ಕೊಂತ ಪ್ರಯತ್ನದಲ್ಲಿದ್ದಾಗ ಫಸ್ಟ್ ಆ ಪ್ರಶ್ನೆಗೆ ಉತ್ತರ ಹುಡ್ಕೊಂತ ಪ್ರಯತ್ನ ನಮ್ಮಿಂದ ಆಗುತ್ತೆ, ಅದು ಅಧಿಕೃತವಾಗಿ ನಿಮ್ಮಿಂದ ಆಗಲಿ ಅನ್ನೋದಕ್ಕೆ ಅಂತ ಪ್ರಯತ್ನಗಳನ್ನ ಮಾಡ್ತೀವಿ ಸರ್. ಸಾರ್ವಜನಿಕರಲ್ಲಿ ಆ ಕ್ವಶನ್ ಹುಟ್ಟಿಸೋದು ಯಾರು ಸರ್? ಅದೇ ಯಾರಿಂದನೂ ಬರುತ್ತಲ್ಲ, ಅದು ನಮ್ಮಿಂದನೇ ಬರುತ್ತೆ ಅಂತಲ್ಲ, ಫಸ್ಟ್ ನಿಮ್ಮ ಸುತ್ತಮುತ್ತ ಇರೋರೇ ಹುಟ್ಟಿಸ್ತಾರೆ ಎಷ್ಟೋ ಸಂದರ್ಭದಲ್ಲಿ. ನಿಮಗೂ ಗೊತ್ತಿದೆ, ಇವತ್ತು ತುಂಬಾ ವಿಷಯಗಳು ಸಿನಿಮಾ ಟೀಮ್ಗಳಿಂದ ನೀವೇ ಹೇಳಲ್ಲ, ನಿಮ್ಮ ಟೀಮ್ಗಳಲ್ಲಿ ಇನ್ನೊಬ್ರು ಹೇಳ್ಬೋದು, ನಿಮ್ಮ ಹಿಂದೆ ಇರೋರು ಇನ್ನೊಬ್ರು ಹೇಳ್ಬೋದು, ಹಾಗೆ ಅಲ್ವಾ ಸರ್ ಆಗೋದು? ಅದನ್ನ ನಾನು ಹೇಳಬಲ್ಲೆ ಸರ್. ಇವಾಗ ನಮ್ಮ ಸುತ್ತಮುತ್ತ ಇರೋರಿಗೆ ದಿನಕರ್ ಲೆವೆಲ್ ಏನು ಅನ್ನೋದು ಗೊತ್ತಿದೆ ಸರ್, ಅಲ್ವಾ? ಈಗ ನಾನು ಒಂದು 3 ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ, ಪ್ರೊಡ್ಯೂಸ್ ಮಾಡಬೇಕಂದ್ರೆ ಯಾವ ಲೆವೆಲ್ಗೆ ಇರಬೇಕು ಅನ್ನೋದು ಗೊತ್ತಿರುತ್ತೆ. ಸೊ ನಾನು ಮಾಡಿರೋ ಪ್ರೊಡಕ್ಷನ್ ಮಾಡಿರೋ ಸಿನಿಮಾಗಳು ರಿಸಲ್ಟ್ ಏನಾಯಿತು ಅಂತಲೂ ನಿಮಗೆ ಗೊತ್ತಿದೆ ಅಲ್ವಾ? ಸಿನಿಮಾ ಒಂದು ಹಿಟ್ಟಾಯಿತು ಅಂದರೆ ಯಾವ ಲೆವೆಲ್ ರೆವೆನ್ಯೂ ತಂದುಕೊಡುತ್ತೆ ಅಂತಲೂ ಗೊತ್ತಿದೆ, ಸಿನಿಮಾ ಫ್ಲಾಪ್ ಆಯಿತು ಅಂದರೆ ಯಾವ ಲೆವೆಲ್ಗೆ ಅದು ಲಾಸು ಮಾಡುತ್ತೆ ಅಂತಲೂ ಗೊತ್ತಿದೆ. ಸೊ ಅವೆಲ್ಲ ಲೆಕ್ಕಾಚಾರ ಹಾಕಿದ್ರೆ ಒಂದು ಮನೆ ಕಟ್ಕೊಳ್ಳೋದು ದೊಡ್ಡ ವಿಚಾರ ಅಲ್ವೇ ಅಲ್ಲ ಸರ್? ಸರ್ ನಮಗೆ ಖಂಡಿತ ಗೊತ್ತಿದೆ, ಯಾಕಂದರೆ ಅದು ತುಂಬ ದೊಡ್ಡ ವಿಚಾರ ಅಲ್ಲ. ಬಟ್ ಅದು ಅಂದರೆ ಯಾವ ರೀತಿ ಇದೆ, ಯಾವ ಸನ್ನಿವೇಶದಲ್ಲಿದ್ದೀರಿ, ಮುಂದಿನ ದಿನಗಳಲ್ಲಿ ಹೆಂಗೆ ನಿಮ್ಮ ಜರ್ನಿ ಜೊತೆಯಾಗಿ ದರ್ಶನ್ ಸರ್ ಜೊತೆ ಸಾಗುತ್ತೆ ಅನ್ನೋಂಥದ್ದು ಅಷ್ಟೇ ಸರ್. ಚಿತ್ರರಂಗದಲ್ಲಿ ಇಷ್ಟು ವರ್ಷ ಜರ್ನಿ ಮಾಡಿದ್ದೀರಾ, ಇನ್ನು ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು ಅನ್ನೋಂಥ ಉದ್ದೇಶದಲ್ಲಿ ಆ ಪ್ರಶ್ನೆಗೆ ಉತ್ತರ ಕೊಡ್ತಾ ನಿಮ್ಮ ಮಾತು ಮುಗಿಸೋದಾದ್ರೆ ಸರ್? ಸರ್ 100% ಸಿನಿಮಾ ರಂಗಕ್ಕೆ ಬಂದಿರೋದೇ ಸಿನಿಮಾಗಳು ಮಾಡೋದಕ್ಕೆ. ನಮ್ಮ ಮೇನ್ ಪ್ರಯಾರಿಟಿ ಸಿನಿಮಾ ಮಾಡೋದು, ಅದು ಬಿಟ್ಟು ಬೇರೆ ಕೆಲಸ ಗೊತ್ತಿಲ್ಲ ಸರ್ ನನಗಾಗಲಿ, ದರ್ಶನ್ಗಾಗಲಿ ಬೇರೆ ಕೆಲಸ ಗೊತ್ತಿಲ್ಲ. ಸೊ ನಾವು ಕೆಲಸ ಮಾಡಬೇಕು ಅಂತಿದ್ರೆ ಇದೇ ಕೆಲಸ ಮಾಡಬೇಕು. ಸೊ ಸಿನಿಮಾಗಳು ಮಾಡ್ತಾನೆ ಇರ್ತೀವಿ, ಎಲ್ಲಿವರೆಗೂ ಮಾಡ್ತೀವಿ, ಎಷ್ಟು ಸಿನಿಮಾಗಳು ಮಾಡ್ತೀವಿ ಅದು ಗೊತ್ತಿಲ್ಲ, ಟೈಮ್ ಅದನ್ನು ನಿರ್ಧಾರ ಮಾಡುತ್ತೆ. ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಇದಿಷ್ಟು ರಾಯಲ್ ಸಿನಿಮಾದ ನಿರ್ದೇಶಕ ದಿನಕರ್ ತೂಗ್ದೀಪ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಾಲಿ ಜೊತೆ ಮಾಲ್ತೇಶ್ ಟಿವಿ 9 ಬೆಂಗಳೂರು.